ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮಗೆ ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ ನಾನು ಮಾಲ್ಗೆಲ್ಲ ಹೋಗ್ತೀವಿ ಅಂತ. ಅದು ಯಾವ ಮಾಲು ಏನು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಬೆಳಗ್ಗೆನೇ ಎದ್ದು ಟಿಫನ್ ಎಲ್ಲ ಮಾಡಿಕೊಂಡು ಮಾಲ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಫಸ್ಟ್ ಇಲ್ಲಿ ನಾವು ಓರಿಯನ್ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದು ನಾವಿರೋ ಲೊಕೇಶನಿಂದ ಸ್ವಲ್ಪ ದೂರ ಇತ್ತು. ನಿಯರ್ ಬೈ ಹತ್ರ ಇರೋ ಮಾಲೇ ನೋಡೋಣ ಅಂತ ಹೇಳಿ ಹೊಡೆದಾಗ ನಮಗೆ ತುಂಬ ಹತ್ರದಲ್ಲೇ ಒಂದು ಮಾಲ್ ಸಿಕ್ತು. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಮಾತ್ರ. ಫಸ್ಟ್ ಇಲ್ಲಿ ಒಳಗಡೆ ಹೋಗಿ ಪಾರ್ಕ್ ಮಾಡಿ ಗಾಡಿನ ಮಾಲ್ಗೆ ಹೋಗ್ತಿದ್ದೀವಿ. ನೋಡಿ, ತುಂಬ ವೆಹಿಕಲ್ಗಳಿದೆ. ನಕ್ಷನ್ಗೆ ನಾನು ಡೈಲಿ ವೇರ್ ಯೂಸ್ ಮಾಡೋ ಬಟ್ಟೆನೇ ತೊಗೊಬಂದಿದ್ದೆ. ಯಾಕಂದರೆ ಎಲ್ಲೂ ಹೋಗಲ್ಲ ಅಂದ್ಕೊಂಡಿದ್ವಿ ನಾವು. ಈ ಥರ ಮಾಲ್ ಪ್ಲ್ಯಾನ್ ಏನೂ ಮಾಡಿತ್ತಿಲ್ಲ. ಇಲ್ಲಿ ಬಂದಮೇಲೆ ಮಾಲ್ ಪ್ಲ್ಯಾನ್ ಮಾಡಿದ್ದು. ಸೊ ಇಲ್ಲೇ ಒಳಗಡೆ ಹೋದ್ಮೇಲೆ ಒಳ್ಳೆ ಚೆನ್ನಾಗಿರೋ ಬಟ್ಟೆ ತೊಗೊಂಡ್ರಾಯ್ತು ನಕ್ಷನ್ಗೆ ಅಂತ ಅದರಲ್ಲೇ ಕರ್ಕೊಂಡು ಹೋಗ್ತಿದ್ದೀವಿ. ನೋಡಿ, ಒಳ್ಳೆ ಬ್ರ್ಯಾಂಡೆಡ್ ಅಂಗಡಿಗಳೇ ಇದ್ದಾವೆ ಒಳಗಡೆ. ನಾನು ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಈ ಥರ ಮಾಲ್ಗೆಲ್ಲ ಹೋಗಿರೋದು. ಫಸ್ಟು ಒಂದು ಸರಿ ಮೈಸೂರಲ್ಲೆಲ್ಲ ಹೋಗಿದ್ವಿ ಮಾಲ್ಗೆ. ಅದು ಬಿಟ್ಟರೆ ಇದೇ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಹೋಗ್ತಿರೋದು. ತುಂಬ ಚೆನ್ನಾಗಿದೆ ಮಾತ್ರ ನೋಡೋದಕ್ಕೆ. ನಾವು ಇವಾಗ ಹೋಗಿರೋ ಮಾಲ್ ನೇಮು ನೆಕ್ಸಸ್ ಶಾಂತಿನಿಕೇತನ್ ಅಂತ. ಇದಿರೋದು ವೈಟ್ ಫೀಲ್ಡ್ ಫ್ರಮ್ ಬ್ಯಾಂಗ್ಳೂರಲ್ಲಿ. ತುಂಬ ಚೆನ್ನಾಗಿದೆ ಮಾತ್ರ ಮಾಲು. ನಾನು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಎದ್ದುಕೊಳ್ತಿದ್ದೆ, ಯಾರಾದರೂ ವಿಡಿಯೋ ಮಾಡೋಂಗಿಲ್ಲ ಅಂತ ಏನಾದರೂ ಅಂದ್ಬಿಡ್ತಾರೆ ಅಂತ. ಆದರೂ ಏನಿಲ್ಲ, ಪರವಾಗಿಲ್ಲ, ಮಾಡ್ಬೋದು ಅಂತ ಹೇಳಿದ್ರು ಅಂತ ಹೇಳಿ ಮಾಡ್ತಿದ್ದೀನಿ. ಸ್ವಲ್ಪ ಭಯ ಇದೆ, ಅಕಸ್ಮಾತ್ ಯಾರಾದರೂ ವಿಡಿಯೋ ಎಲ್ಲ ಮಾಡಬೇಡಿ ಅಂತ ಹೇಳ್ತಾರೆ ಅಂತ. ಕಷ್ಟ ಆದರೂ ಪರವಾಗಿಲ್ಲ ಅಂತ ವಿಡಿಯೋ ಮಾಡ್ತಿದ್ದೀನಿ. ನಿಮಗೂ ತೋರಿಸೋಣ ಹೇಗಿದೆ ಈ ಮಾಲ್ ಅಂತ. ನಾರ್ಮಲಾಗಿ ಬೆಂಗಳೂರಲ್ಲಿರೋರಿಗೆಲ್ಲ ಈ ಥರ ಮಾಲ್ ನೋಡಿದ್ರೆ ಏನು ವಾವ್ ಅಂತ ಏನು ಅನಿಸಲ್ಲ. ಯಾಕಂದರೆ ಅವ್ರಿಗೆ ನೋಡಿ ನೋಡಿ ಕಾಮನ್ ಅನಿಸ್ಬಿಟ್ಟಿರುತ್ತೆ. ಯಾಕಂದರೆ ಎರಡ ಮಾಲ್ಗಳಿರೋದು ಸುಮಾರು ಇರ್ತವೆ. ಬಟ್ ಈ ಥರ ನಮ್ಮ ಥರ ಅಪರೂಪಕ್ಕೆ ಯಾವಾಗಲಾದರೂ ಹೋಗಿ ನೋಡೋರಿಗೆ ಮಾತ್ರ ವಾವ್ ಅನಿಸ್ತಿರುತ್ತೆ. ನಾನಂತೂ ಎಲ್ಲಿ ಒಂದು ಅಂಗಡಿ ನೋಡ್ತಿದ್ದೆ ಅಲ್ಲೇ ಸ್ಟಕ್ ಆಗಿಬಿಡ್ತಿದ್ದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಅಂಗಡಿ ಅಂತ. ಅಷ್ಟು ಚೆನ್ನಾಗಿತ್ತು ಮಾತ್ರ ಮಾಲ್ಗಳು. ಅಲ್ಲಿರೋದೆಲ್ಲ ಫುಲ್ಲು ಬ್ರಾಂಡೆಡ್ ಶಾಪ್ಗಳೇ. ತುಂಬ ಚೆನ್ನಾಗಿತ್ತು. ಅದರಲ್ಲೂ ನೈಟ್ ಟೈಮ್ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಂತೆ. ಲೈಟಿಂಗ್ಸ್ ಎಲ್ಲ ಇನ್ನೂ ನೋಡೋದಕ್ಕೆ ತುಂಬ ಅಟ್ರ್ಯಾಕ್ಟ್ ಆಗಿರ್ತಿತ್ತಂತೆ. ನಾವು ಹೋಗಿದ್ದು ಡೇ ಟೈಮಲ್ಲಿ. ಇದನ್ನೆಲ್ಲ ಫುಲ್ ಸುತ್ತಾಡ್ಕೊಂಡಿದ್ದಾದಮೇಲೆ ನಾವು ಮತ್ತೆ ರಿಟರ್ನ್ ವಾಪಸ್ ಊರಿಗೆ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಅಂತ ಬೇಗನೆ ಹೋದ್ವಿ. ಹಾಗೆ ನಕ್ಷನ್ಗೆ ಹೇಳಿದ್ನಲ್ಲ ನಿಮಗೆ, ಅವಳಿಗೆ ನೈಟ್ ಡ್ರೆಸ್ಸಲ್ಲೇ ಕರ್ಕೊಂಡು ಬಂದಿದ್ದಿದ್ದು. ಈ ಥರ ಹೊರಗಡೆ ಹೋಗೋ ಪ್ಲ್ಯಾನ್ ಏನೂ ಇತ್ತಿಲ್ಲ. ಅದಕ್ಕೇ ಅವಳಿಗೆ ಇಲ್ಲೇ ಒಂದು ಜೊತೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಝೂಡಿಯೋಗೆ ಹೋದ್ವಿ ನಾವು. ತುಂಬ ಚೆನ್ನಾಗಿರುತ್ತೆ ಕ್ಲಾತ್ ಎಲ್ಲ ಅಂತ ಹೇಳ್ತಿದ್ರು ಅಂದ್ಬಿಟ್ಟು ಹೋದ್ವಿ. ನೋಡಿ, ಅದ್ರೊಳಗೂ ಅಷ್ಟೇ ವೀಡಿಯೋಸ್ ಮಾಡ್ತಿದ್ದೀನಿ. ಯಾರೂ ಏನೂ ಹೇಳಲಿಲ್ಲ, ವೀಡಿಯೋ ಅಲೋ ಇದೆ ಅಂತ ಅನ್ಕೋತೀನಿ. ನೋಡಿ, ಮೆನ್ಸು ವುಮೆನ್ಸ್ಗೆಲ್ಲ ತುಂಬ ಒಳ್ಳೆ ಕ್ವಾಲಿಟಿ ಬಟ್ಟೆಗಳಿದೆ. ಹಾಗೆ ರೇಟು ಅಷ್ಟೇ ತುಂಬ ಜಾಸ್ತಿನೇ ಇದೆ. ಅದೇ ಥರ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ವೆಸ್ಟರ್ನಲ್ಲಂತೂ ತುಂಬ ಚೆನ್ನಾಗಿರೋ ಕ್ಲಾತ್ ಸಿಗುತ್ತೆ ಮಾತ್ರ. ನಾವು ಫಸ್ಟ್ ಹೋದ ತಕ್ಷಣವೇ ಇಲ್ಲಿ ಕಿಡ್ಸ್ ಕಲೆಕ್ಷನ್ಗೆ ಹೋಗಿದ್ದು. ಯಾಕಂದರೆ ನಕ್ಷನ್ನ ನೈಟ್ ಡ್ರೆಸ್ಸಲ್ಲಿ ನೋಡೋಕ್ಕಾಗ್ತಿತ್ತಿಲ್ಲ. ಫಸ್ಟ್ ಅವಳಿಗೆ ಬಟ್ಟೆ ತೊಗೊಬಿಡೋಣ, ಚೇಂಜ್ ಮಾಡಿಸೋಣ ಅಂತೇಳಿ ಅವಳಿಗೆ ತೊಗೋತಿದ್ವಿ. ನೋಡಿ, ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ಆ ಪುಟ್ಟ ಶಾರ್ಟ್ಸ್ಗಳನ್ನ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ನಾವು ಅದರಲ್ಲೂ ನಕ್ಷನ್ಗೆ ಈ ಕ್ರೀಮ್ ಕಲರ್ ಮತ್ತು ಬ್ಲ್ಯಾಕ್ ಕಲರಲ್ಲಿ ತೊಗೊಂಡ್ವಿ ಸ್ಕರ್ಟು. ತುಂಬ ಚೆನ್ನಾಗಿದೆ. 400 ರುಪೀಸು. ನೋಡಿ, ಇದೇ ಬಟ್ಟೆಲಿದ್ಲೋ ಯಾವುದೋ ಕಲರ್ ಟಿ ಶರ್ಟು, ಯಾವುದೋ ಕಲರ್ ಪ್ಯಾಂಟ್ ಹಾಕೋಬಿಟ್ಟಿದ್ಲೋ. ನಾವು ಬರೀ ಕಾರಲ್ಲೇ ಹೋಗೋದಲ್ವ, ಎಲ್ಲೂ ಹೋಗಲ್ವಲ್ಲ ಅಂದ್ಕೊಂಡು ಅವಳಿಗೆ ಡ್ರೆಸ್ ಬೇರೆ ತೊಗೊಬಂದಿತ್ತಿಲ್ಲ. ಸೊ ಅದಕ್ಕೋಸ್ಕರ ಅಂತ ಫಸ್ಟ್ ಅವಳಿಗೆ ಬಟ್ಟೆ ತೊಗೊಬಿಟ್ವಿ. ಅದಾದಮೇಲೆ ನೆಕ್ಸ್ಟ್ ವೀಡಿಯೋ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ನೇಲ್ ಪಾಲಿಷ್ಗಳು, ಲಿಪ್ಸ್ಟಿಕ್ಗಳು, ಫೌಂಡೇಶನ್ನು, ಪ್ರತಿಯೊಂದು ಈ ಥರದ್ದಿಲ್ಲ ಅನ್ನೋಂಗಿಲ್ಲ. ಪರ್ಫ್ಯೂಮ್ಸು, ಸ್ಯಾಂಡಲ್ಸು, ಮೆನ್ಸು ಮತ್ತು ವುಮೆನ್ಸು ಪ್ರತಿಯೊಂದು ಐಟಮ್ಸ್ಗಳು ಇದ್ವು. ನೋಡಿ, ಪರ್ಫ್ಯೂಮ್ಗಳು ಅಷ್ಟೇ ತುಂಬ ಚೆನ್ನಾಗಿತ್ತು.
ಹಾಗೆ ಇಲ್ಲಿ ಒಂದೊಂದು ಸಪ್ರೇಟಾಗಿ ತೆಗ್ದಿಟ್ಬಿಟ್ಟಿರ್ತಾರೆ ಟ್ರೈ ಇಟ್ ಅಂತ. ಇದನ್ನು ನೋಡ್ಬಿಟ್ಬೇಕಾದ್ರೆ ನಿಮ್ಗೆ ಇಷ್ಟ ಆದರೆ ತೊಗೋಬೋದು. ಆ ಥರ ಚೆನ್ನಾಗಿತ್ತು ಮಾತ್ರ, ಎಲ್ಲನೂ ಚೆನ್ನಾಗಿದ್ವು. ಸ್ಟುಡಿಯೋದಲ್ಲಷ್ಟೇ ಒಳ್ಳೆ ಕ್ವಾಲಿಟಿಯಾಗಿ ಚೆನ್ನಾಗಿರೋ ಕುರ್ತಾ ಸೆಟ್ಗಳು ಇದ್ವು, ಆಫರ್ಗಳು ಸಮೇತ ಇತ್ತು. ನಾನೇನು ಪರ್ಚೇಸ್ ಮಾಡಲಿಲ್ಲ, ನಕ್ಷಂಗೆ ಮಾತ್ರ ಒಂದು ಜೊತೆ ಡ್ರೆಸ್ ತೊಗೊಂಡ್ವಿ. ಅದಾದಮೇಲೆ ನನ್ನ ಕಝಿನ್ ಒಂದೆರಡು ಟೀ ಶರ್ಟ್ಗಳು ತೊಗೊಂಡ್ರು. ತುಂಬ ಚೆನ್ನಾಗಿರೋ ವೆಸ್ಟರ್ನ್ ಡ್ರೆಸ್ಗಳೆಲ್ಲ ಇದ್ವು. ಹಾಗೆ ಅಲ್ಲಿ ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ತಿದ್ದಿದ್ದನ್ನ ನನ್ನ ಮಗಳು ಅದನ್ನೇ ನೋಡ್ತಿದ್ಲು. ನನಗೆ ಮತ್ತು ನಿಧಿಗೂ ಅಷ್ಟೇ ಇಲ್ಲಿಂದನೇ ಸ್ಟುಡಿಯೋದಿಂದನೇ ಸ್ಲಿಪ್ಪರ್ಸ್ನ ತೊಗೊಬಂದಿದ್ರು ನನ್ನ ಕಝಿನು. ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಮಾತ್ರ. ಅದಕ್ಕೋಸ್ಕರ ಮತ್ತೇನು ಬೇರೆ ತಗೊಳ್ಳಿಲ್ಲ ನಾವು. ಅದಾದಮೇಲೆ ನೆಕ್ಸ್ಟು ನಾವು ಎಸ್ಕಲೇಟರಲ್ಲಿ ಹೋದ್ವಿ. ಅಲ್ಲಿ ನೆಕ್ಸ್ಟು ಮೇಲೆ ಫ್ಲೋರಲ್ಲಿ ಫುಡ್ ಎಲ್ಲ ಇರುತ್ತಂತೆ. ಏನಾದರೂ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ. ನಕ್ಷ ನೋಡ್ತಿದ್ದಾಳೆ ಇದು ಹೆಂಗೆ ಹೋಗ್ತಿದೆ ಮೇಲೆ ಅಂತ ಸ್ವಲ್ಪ ಭಯ ಪಟ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಫಸ್ಟ್ ಟೈಮ್ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದಲ್ವ, ಸ್ವಲ್ಪ ಅದಕ್ಕೋಸ್ಕರ ಭಯ ಪಡ್ತಿದ್ಲು. ನಾವೇ ಅಪರೂಪಕ್ಕೊಂದ್ಸರಿ ಹೋಗೋರ್ಗೇ ಭಯ ಆಗಿಬಿಡುತ್ತೆ. ಇನ್ನು ಚಿಕ್ಕವಳಲ್ವ, ಅವಳು ಇದನ್ನು ನೋಡ್ಬಿಟ್ಟು ಸ್ವಲ್ಪ ಭಯನೇ ಪಟ್ಟಿದ್ಲು. ಎಲ್ಲಿ ನೋಡಿದ್ರು ಫುಲ್ ಜನ ಇದ್ರಲ್ಲ ಬೇರೆ, ಅದಕ್ಕೋಸ್ಕರ ಫುಲ್ಲು ಸೈಲೆಂಟ್ ಆಗಿಬಿಟ್ಟಿದ್ಲು. ಅಲ್ಲಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಕ್ಕೆ ಚೆನ್ನಾಗಿರೋ ಸೆಟ್ ಹಾಕಿದ್ದಾರೆ ನೋಡಿ. ಈ ಥರ ಟೇಬಲ್ ಥರದ್ರಲ್ಲೆಲ್ಲ ಕುತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೋಬೋದು. ತುಂಬ ಜನ ಫೋಟೋಸ್ ಎಲ್ಲ ತೆಗೆಸ್ಕೊತಿದ್ರು. ನಾನು ನಕ್ಷನ್ ಕೂರಿಸ್ಬಿಟ್ಟು ಫೋಟೋ ತೆಗ್ಸೋಣ ಅಂತ ನೋಡಿದ್ವಿ. ಅವಳಂತೂ ಎಲ್ರೂ ನೋಡಿ ಒಂದು ಸ್ವಲ್ಪ ಭಯ ಪಟ್ಬಿಟ್ಟಿದ್ಲಲ್ಲ, ಒಬ್ಬಳೇ ಕೂರ್ತಾನೆ ಇರ್ತಿದ್ದಿಲ್ಲ, ಅಳ್ತಾ ಇದ್ಲು ಎತ್ಕೊಳ್ಳಿ ಅಂತ. ಸೊ ಬೇಡ, ಏನಕ್ಕೆ ಅವಳನ್ನ ಅಳಿಸೋದು ಅಂದ್ಬಿಟ್ಟು ಫೋಟೋ ಏನೂ ತೆಗಿನಿಲ್ಲ. ಹಾಗೆ ಎತ್ಕೊಂಡು ನೆಕ್ಸ್ಟ್ ಏನಾದರೂ ಫುಡ್ ತಿನ್ನೋಣ ಅಂತ ಹೋದ್ವಿ. ನೆಕ್ಸ್ಟು ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ನೋಡೋಕೆ ಹೋದರೆ ಅಲ್ಲಂತೂ ಒಂದು 2-3 ಶಾಪ್ಸ್ ಇತ್ತಿಲ್ಲ, ತುಂಬ ಥರದ ಶಾಪ್ಸ್ ಇದ್ವು. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು, ಯಾವುದಕ್ಕೆ ಹೋಗೋದು ಅಂತಲೇ ಗೊತ್ತಾಗ್ತಿದ್ದಿಲ್ಲ, ಅಷ್ಟು ಕನ್ಫ್ಯೂಸ್ ಆಗ್ತಿತ್ತು. ನೋಡಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂತ, ಅದಕ್ಕೆ ಹೇಳೋದು ಮಾಲ್ ಅಂತ. ಎಷ್ಟು ನೀಟಾಗಿ, ಒಂದು ಕಡೆಯಿಂದ ಏನಾದರೂ ಗಲೀಜಾಯಿತು ಅಂದರೆ ಅಲ್ಲೇ ಫುಲ್ಲು ಕ್ಲೀನ್ ಮಾಡ್ತಿದ್ರು. ಅಷ್ಟು ಜನನೂ ಇದ್ದರು. ಮತ್ತು ನಾನು ಅಂದ್ಕೊಬಿಟ್ಟಿದ್ದೆ ಈ ಡಾಮಿನೋಸ್ ಅಂದರೆ ಅವ್ರದ್ದೇ ಸಪ್ರೇಟ್ ಇರುತ್ತೆ ಅಂತ. ಆ ಥರ ಏನೂ ಇಲ್ಲ, ಎಲ್ಲರೂ ಎಲ್ಲಿ ಬೇಕಾದರೂ ಕುತ್ಕೊಂಡು ತಿನ್ಬೋದು. ನಾವಿಲ್ಲಿ ಡಾಮಿನೋಸಲ್ಲಿ ಆರ್ಡ್ರ್ ಮಾಡ್ಕೊಂಡು ಬೇಕಾದರೆ ಬೇರೆ ಕಡೆನೂ ಹೋಗಿ ಕುತ್ಕೊಂಡು ತಿನ್ಬೋದು. ಅಷ್ಟು ಕ್ಲೀನಾಗಿ ಚೆನ್ನಾಗಿತ್ತು. KFC, ಡಾಮಿನೋಸು, ಇನ್ನೂ ನನಗೆ ಹೆಸರೇ ಹೇಳಕ್ಕೆ ಬರ್ತಿಲ್ಲ, ಅಷ್ಟೊಂದು ವೆರೈಟಿ ಶಾಪ್ಗಳಿದ್ವು. ನಾನು ಫಸ್ಟೇ ಹೇಳಿದ್ದೆ, ನಾನು ಒಂದು ಕಡೆಯಿಂದ ವೀಡಿಯೋಸ್ನ ಮಾಡಬೇಕು. ಸೊ ಫಸ್ಟೇ ಹೋಗಿ ಆರ್ಡ್ರ್ ಮಾಡ್ಕೊಳ್ಳೋದು ಬೇಡ, ನಾನು ಎಲ್ಲ ಕಡೆನೂ ವೀಡಿಯೋ ಮಾಡ್ಕೊಬಿಡ್ತೀನಿ, ಲಾಸ್ಟಿಗೆ ಹೋಗಿ ಆರ್ಡ್ರ್ ಮಾಡಿ ಏನಾದರೂ ತಿನ್ನೋಣ ಅಂತ. ಅದಕ್ಕೋಸ್ಕರ ಎಲ್ಲ ಶಾಪ್ಸ್ನೂ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಮತ್ತು ಇದರಲ್ಲಿ ಇನ್ನೂ ಒಂದು ಖುಷಿಯಾಗೋ ವಿಷಯ ಏನಂದರೆ, ಫಸ್ಟು ಕನ್ನಡದಲ್ಲಿ ಬರೆದು ಆಮೇಲೆ ಸೆಕೆಂಡ್ ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಯಾಕಂದರೆ ಎಲ್ರಿಗೂ ಇಂಗ್ಲೀಷ್ ಬರುತ್ತೆ ಅಂತ ಏನಿಲ್ಲ. ಸೊ ಗೊತ್ತಾಗದಿದ್ದವರು ಈ ಥರ ಕನ್ನಡದಲ್ಲೂ ಓದ್ಕೊಂಡು ಬರಲಿ ಅಂತ ಎರಡನ್ನೂ ಸಮವಾಗಿ ಬರ್ತಿದ್ದಾರೆ. ಅದನ್ನು ನೋಡೋಂತೂ ಸಖತ್ ಖುಷಿಯಾಗೋಯ್ತು. ನಾನು ಫುಲ್ ವೀಡಿಯೋಸ್ ಎಲ್ಲ ಮಾಡಾದಮೇಲೆ ಸರಿ ಆಯಿತು ನಡೀರಿ ನೆಕ್ಸ್ಟ್ ಏನಾದರೂ ಆರ್ಡ್ರ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಮಾತಾಡ್ತಿದ್ವಿ. ಯಾಕಂದರೆ ಸ್ವಲ್ಪ ಹೊಟ್ಟೆನೂ ಹಸಿತಿತ್ತು, ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋದರೆ ಮುಂದೆ ಹೋಗ್ತಾ ಏನಾದರೂ ಊಟ ಏನಾದರೂ ಮಾಡ್ಕೊಂಡು ಹೋಗ್ಬೋದು ಅಂತ. ಇಲ್ಲ ಅಕಸ್ಮಾತ್ ಏನಾದರೂ ಇದರೆಲ್ಲ ಹೊಟ್ಟೆ ತುಂಬಿಟ್ರೆ ಸೀದಾ ಮನೆಗೆ ಹೋಗ್ಬಿಟ್ಟು ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಮಾತಾಡ್ತಿದ್ವಿ. ನಕ್ಷಂಗಂತೂ ಫುಲ್ ಖುಷಿಯಾಗಿ ಕ್ಲಾಪ್ಸ್ ಎಲ್ಲ ಮಾಡ್ತಿದ್ದಾಳೆ, ಅವಳಿಗೂ ಹೊಟ್ಟೆ ಹಶ್ವಾಗಿದೆ. ಯಾಕಂದರೆ ಬೆಳಗ್ಗೆ ನಾವು ತಿಂಡಿ ತಿನ್ನೋ ಟೈಮಲ್ಲಿ ಅವಳು ಮಲ್ಕೊಬಿಟ್ಟಿದ್ಲು. ಮತ್ತು ಎದ್ದ ತಕ್ಷಣ ನೆಕ್ಸ್ಟು ಮಾಲಿಗೆ ಬಂದುಬಿಟ್ವಿ. ಇಲ್ಲೇ ಏನಾದರೂ ಅವಳಿಗೆ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗಬೇಕು. ನಾನಂತೂ ಫಸ್ಟೇ ಹೇಳ್ಬಿಟ್ಟಿದೆ, ನನಗೊಬ್ಳಿಗೆ ಪಿಜ್ಜಾ ಬೇಕು, ನೀವು ಬೇಕಾದರೆ ಬೇರೆ ಏನಾದರೂ ಆರ್ಡರ್ ಮಾಡ್ಕೊಳ್ಳಿ ಅಂತ. ಇಲ್ಲ ನಾವು ಪಿಜ್ಜಾನೇ ತಿಂತೀವಿ ಅಂತ ಹೇಳಿ ಅವರು ಅದನ್ನೇ ಆರ್ಡರ್ ಮಾಡೋಣ ಅಂತ ಹೇಳಿ ಡಾಮಿನೋಸ್ಗೆ ಹೋಗ್ತಿದ್ವಿ. ಹಾಗೆ ಇಲ್ಲಿ ಹೋಗ್ತಾ ನಾನ್ ವೆಜ್ನೆಲ್ಲ ಹಿಂಗೆ ಜೋಡಿಸಿಟ್ಟಿದ್ರು, ನೋಡೋದಕ್ಕೊಂಥರ ಚೆನ್ನಾಗಿ ಕಾಣಿಸ್ತಿತ್ತು. ಅದರಲ್ಲಿ ನೇಮು ಮತ್ತು ರೇಟ್ ಎರಡನ್ನೂ ಮೆನ್ಷನ್ ಮಾಡಿ ಇಟ್ಟಿದ್ದಾರೆ. ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ವೀಡಿಯೋ ಮಾಡಿದೆ. ನೋಡಿ ಪಿಜ್ಜಾ ಆರ್ಡರ್ ಮಾಡ್ತಿದ್ದಾರೆ. ಅದೇನೋ ಗೊತ್ತಿಲ್ಲ, ನನಗಂತೂ ಸಖತ್ ಇಷ್ಟ ಆಗುತ್ತೆ. ಒಂದು ರೋಲ್ ಒಬ್ಬಳೇ ತಿನ್ಬಿಡ್ತೀನಿ ಬೇಕಾದರೆ, ಅಷ್ಟೊಂದು ಇಷ್ಟಪಡ್ತೀನಿ. ಪಿಜ್ಜಾನ ಆರ್ಡರ್ ಮಾಡಿ ಬಂದು ವೆಯ್ಟ್ ಮಾಡ್ತಿದ್ವಿ, ಅಷ್ಟರಲ್ಲಿ ಬಂತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನನಗಂತೂ ಕಾರ್ನ್ ಪಿಜ್ಜಾ ಸಖತ್ ಇಷ್ಟ ಆಗುತ್ತೆ, ನಾನು ಯಾವಾಗಲೂ ಜಾಸ್ತಿ ಅದನ್ನೇ ಆರ್ಡರ್ ಮಾಡೋದು. ಸೊ ಇದು ಇನ್ನೊಂದು ಥರ ಪಿಜ್ಜಾ, ಇದು ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿತ್ತು. ಅದ್ರ ಜೊತೆಗೆ ಕೋಕಾ ಕೋಲಾ ಕೊಟ್ಟಿದ್ದರು, ಚೆನ್ನಾಗಿತ್ತು ಮಾತ್ರ. ನಮ್ಮ ಕಿರಣ್ ಅವ್ರಿಗೆ ಅಷ್ಟಾಗಿ ಇಷ್ಟ ಆಗಲ್ಲ, ಬಟ್ ಆದರೂ ಇನ್ನೇನು ಮಾಡೋದು ಅಂತ ತಿಂತಿದ್ರು. ಅವ್ರು ಹೇಳ್ತಿದ್ರು ನಾನು ಹೋಗ್ತಾ ಏನಾದರೂ ಊಟ ಮಾಡ್ತೀನಿ, ನನಗಂತೂ ಇದು ಇಷ್ಟ ಆಗಲ್ಲ ಅಂತ. ನಾನು ನನ್ನ ಮಗಳು ಮಾತ್ರ ಇಷ್ಟಪಟ್ಟೆ ತಿಂತಿದ್ವಿ. ನಕ್ಷನೂ ಅಷ್ಟೇ ನನ್ನ ಥರನೇ ಪಿಜ್ಜಾ ಇಷ್ಟಪಟ್ಕೊಂಡು ತಿಂತಿದ್ಲು. ಸ್ವಲ್ಪ ಖಾರ ಹಾಕ್ತಿದ್ರೆ ನಿಲ್ಲಿಸ್ತಿದ್ಲು,
ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ತಿಂತಿದ್ಲು. ಅವಳಿಗೂ ಬೇರೆ ಹೊಟ್ಟೆ ಹಶ್ವಾಗಿತ್ತಲ್ಲ, ಏನೂ ತಿಂದಿತ್ತಿಲ್ಲ. ಕಾರಲ್ಲಿ ಬಾಕ್ಸಲ್ಲಿ ಇಡ್ಲಿ ಇಟ್ಟಿದ್ದೀವಿ. ಇಲ್ಲಿಂದ ಹೋದ್ಮೇಲೆ ಹಾಗೆ ಸ್ವಲ್ಪ ತಿನ್ನಿಸ್ಬೇಕು ಅವಳಿಗೆ. ನಕ್ಷನ್ನ ಜಾಸ್ತಿ ಈ ಥರ ಎಲ್ಲೋ ಆಚೆ ಕರ್ಕೊಂಡು ಹೋಗ್ದಲೇ ಮನೇಲೇ ಇದ್ದು ಸ್ವಲ್ಪ ಭಯ ಪಡ್ತಾಳೆ ಎಲ್ಲಿಗಾದ್ರೂ ಹೋದರೆ. ಅದಕ್ಕೋಸ್ಕರ ಹೇಳ್ತಿದ್ದೆ, ಈ ಥರ ಯಾವಾಗಲಾದರೂ ಕರ್ಕೊಂಡು ಬರ್ತಾ ಇರಬೇಕು, ಅವಳಿಗೂ ಸ್ವಲ್ಪ ಚೇಂಜ್ ಅನಿಸುತ್ತೆ ಅವಾಗ ಅಂತ. ಪಿಜ್ಜಾ ಎಲ್ಲ ತಿಂದು ಹೊಟ್ಟೆ ಅಂತೂ ಫುಲ್ ಆಗೋಯ್ತು. ನೆಕ್ಸ್ಟ್ ಹಾಗೆ ಬರ್ತಾ ಟ್ರೆಂಡ್ಸ್ನ ನೋಡಿದ್ವಿ. ಸೊ ಅದರೊಳಗೂ ಹೋಗಿ ಹಾಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತೇಳಿ ನೋಡ್ತಿದ್ವಿ. ಅಲ್ಲೂ ಅಷ್ಟೇ ಕುರ್ತಾ ಸೆಟ್ ಎಲ್ಲ ತುಂಬ ಚೆನ್ನಾಗಿತ್ತು. ರೇಟು ಅಷ್ಟೇ ಸ್ವಲ್ಪ ಕಮ್ಮಿನೂ ಇತ್ತು. ನೆಕ್ಸ್ಟ್ ಅಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿರೋದಕ್ಕೆ ನಕ್ಷ ಡ್ಯಾನ್ಸ್ ಎಲ್ಲ ಮಾಡ್ತಿದ್ಲು. ಅಲ್ಲೆಲ್ಲ ವೀಡಿಯೋಸ್ ಎಲ್ಲ ಮಾಡಿದ್ದಾದಮೇಲೆ ಗಾಡಿ ಪಾರ್ಕಿಂಗ್ ಏರಿಯಾಗೆ ಬಂದು ಹೊರಡ್ತಿದ್ದೀವಿ. ಅಲ್ಲಿ ಪಾರ್ಕ್ ಮಾಡೋದಕ್ಕೇ 80 ರೂಪೀಸ್ ಚಾರ್ಜ್ ಆಗುತ್ತೆ. ಮಾಲ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸಸ್ ಶಾಂತಿನಿಕೇತನ್ ಮಾಲ್ಗೆ ಬಾಯಿ ಹೇಳ್ಬಿಟ್ಟು ಊರ ಕಡೆಗೆ ಹೊರಟ್ವಿ. ನಾವು ಅಲ್ಲಿಂದ ಹೊರಟಾಗ ಒಂದು 4 ಗಂಟೆ ಆಗಿತ್ತು. ಇನ್ನೇನು ಮನೆಗೆ ಹೋಗೋಷ್ಟೊತ್ತಿಗೆ 6:30-7 ಗಂಟೆ ಆಗುತ್ತೆ. ನೋಡಿ ಮೇಡಮ್ ಅವರು ಮಲ್ಕೊಂಡಿದ್ದಾರೆ. ಸೊ ಫುಲ್ಲು ಮುಂದೆ ಬಿಸಿಲೆಲ್ಲ ಅವಳಿಗೆ ಹೊಡಿತಿತ್ತು ಅಂದ್ಬಿಟ್ಟು ಹಾಗೆ ಶ್ರಗ್ನ ಮುಚ್ಚಿದ್ದೆ. ಸ್ವಲ್ಪ ದೂರ ನನ್ನ ಕಸಿನ್ ಡ್ರೈವ್ ಮಾಡ್ತೀನಿ ಅಂತ ಹೇಳಿದರು. ಯಾಕಂದರೆ ಒಬ್ಬರೇ ಡ್ರೈವ್ ಮಾಡ್ತಿದ್ರೆ ಬ್ಯಾಕ್ ಪೈನ್ ಬಂದುಬಿಡುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ದೂರ ಇವ್ರು ಡ್ರೈವ್ ಮಾಡಿದ್ರೆ ನೆಕ್ಸ್ಟ್ ನಮ್ಮ ಕಿರಣ್ ಅವ್ರು ಡ್ರೈವ್ ಮಾಡ್ಕೋತಾರೆ ಅಂತೇಳಿ ಅವ್ರು ರೆಸ್ಟ್ ಮಾಡ್ತಾಯಿದ್ರು. ಆ ಮಾಲಲ್ಲಿರೋ ಜನ ನೋಡಿದ್ರೆ ಅನ್ನಿಸ್ತಿತ್ತು, ಏನು ಇವ್ರು ಯಾರೂ ಮನೇಲಿ ಅಡುಗೆನೇ ಮಾಡೋದಿಲ್ವಾ ಅಂತ. ಯಾಕಂದರೆ ಅಷ್ಟು ಜನ ಇದ್ದರು. ಮೊದಲೆಲ್ಲ ಆಗಿದ್ದರೆ ಯಾರಾದರೂ ನೆಂಟರು ಬಂದರು ಅಂತೆಲ್ಲ ಅಂದರೆ ಮನೇಲೇ ಅಡುಗೆ ಎಲ್ಲ ಮಾಡಿ ಒಟ್ಟಿಗೆ ಕುತ್ಕೊಂಡು ಊಟ ಎಲ್ಲ ಮಾಡ್ತಿದ್ರು. ಬಟ್ ಇವಾಗ ಆ ಥರ ಅಲ್ಲ. ಈಗ ಮನೆಗೆ ಯಾರಾದರೂ ರಿಲೇಟಿವ್ಸ್ ಬಂದರು ಅಂದರೆ ಬನ್ನಿ ಆಚೆ ಹೋಗೋಣ, ಮಾಲ್ಗೆ ಹೋಗೋಣ ಅಂತ. ಅಷ್ಟು ಬದಲಾಗ್ತಿದೆ ಮಾತ್ರ ದಿನಕ್ಕೆ ಕಾಲ. ಮೊದಲೆಲ್ಲ ಎಷ್ಟು ಒಟ್ಟುಗೂಡ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತಿರ್ತಿದ್ವು. ಇವಾಗಂತೂ ಯಾರು ನೋಡಿದ್ರೂ ಫೋನ್ ಹಿಡ್ಕೊಂಡು ಕೂತ್ಕೊಬಿಡ್ತಾರೆ. ಇನ್ನು ಮುಂದೆ ಹೋಗ್ತಾ ಅಂದರೆ ಒಂದೇ ಮನೇಲಿದ್ರೂ ಪಕ್ಕದ ರೂಮಿಗೆ ಹೋಗ್ಬೇಕಾಗುತ್ತೆ ಅನ್ನೋದಾದರೆ ಫೋನಲ್ಲೇ ಮಾತಾಡ್ಬೋದು ಅನಿಸುತ್ತೆ, ಏನು ಮಾಡ್ತಿದ್ದೀರಾ ಏನು ಅಂತ. ಯಾಕಂದರೆ ಅಲ್ಲಿಗೆ ಎದ್ದು ಯಾರು ಹೋಗ್ತಾರೆ ಅನ್ನೋ ಥರ ಚೇಂಜ್ ಆಗ್ಬೋದು ಅನಿಸುತ್ತೆ ಒಂದೊಂದು ಸರಿ. ನಕ್ಷ ಮಲಗಿದ್ರೆ ಮಾತ್ರ ಕಾರಲ್ಲಿ ಹೋಗುವಾಗಲೂ ಅಷ್ಟೇ ತುಂಬ ಬೋರ್ ಹೊಡೆಯುತ್ತೆ. ಅವಳು ಎದ್ದಿದ್ರೆ ಮಾತ್ರ ಸಾಂಗ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಿರ್ತಾಳೆ ನಿಂತ್ಕೊಂಡು. ಅವಳು ಮಲಗಿದ್ರೆ ಮಾತ್ರ ಕಾರ್ ಫುಲ್ಲು ಸೈಲೆಂಟಾಗಿರುತ್ತೆ. ಇನ್ನೊಂದು 2 ಅವರ್ಸ್ ಆಗುತ್ತೆ ಅನಿಸುತ್ತೆ ನಾವು ಹೋಗೋ ಅಷ್ಟೊತ್ತಿಗೆ. ಆಲ್ರೆಡಿ ನಾವು ಒಂದು ಅರ್ಧ ದಾರಿಗೆ ಬಂದಿದ್ದೀವಿ. ಇವಾಗಂತೂ ಹಾಸನಲ್ಲಿ ಫುಲ್ಲು ಟ್ರಾಫಿಕ್ಕು. ಯಾಕಂದರೆ ಹಾಸನಾಂಬ ದೇವಿ ದೇವಸ್ಥಾನ ಓಪನಿಂಗ್ ಆಗಿದೆಯಲ್ಲ, ಸೊ ಅದಕ್ಕೋಸ್ಕರ ಎಲ್ಲ ಕಡೆಯಿಂದ ಸಿಕ್ಕಾಬಟ್ಟೆ ಜನ ಬರ್ತಿದ್ದಾರೆ. ಅದಕ್ಕೋಸ್ಕರ ಫುಲ್ಲು ಟ್ರಾಫಿಕ್ ಆಗಿರುತ್ತೆ. ಹಾಗೆ ಸಂಜೆ ಲೈಟಿಂಗ್ಸ್ ಬಿಡೋದನ್ನೂ ಅಷ್ಟೇ ನೋಡೋದಕ್ಕೆ ತುಂಬ ಖುಷಿ ಆಗ್ತಿರುತ್ತೆ. ನೋಡಿ ಮೇಡಮ್ ಅವ್ರು ಇವಾಗಷ್ಟೇ ಇದ್ದರು. ಇನ್ನೇನು ಮನೆಗೆ ಹೋಗಿ ರೆಸ್ಟ್ ಮಾಡೋದಷ್ಟೇ. ಡ್ರೈವ್ ಮಾಡೆಲ್ಲ ಸುಸ್ತಾಗಿ ಹೋಗಿರ್ತಾರೆ ಎಲ್ರೂ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ಲೀಸ್ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.